ಆದಿಶಂಕರಾಚಾರ್ಯರು ಶಿವನ ಬಗ್ಗೆನೂ ಸ್ತುತಿಗಳನ್ನ ಬರೆದಿದ್ದಾರೆ, ವಿಷ್ಣು ಬಗ್ಗೆನೂ ಬರೆದಿದ್ದಾರೆ, ದೇವಿ ಬಗ್ಗೆನೂ ಬರೆದಿದ್ದಾರೆ. ಹೇಗೆ ಇದು ಅಂತ ಮುಂದೆ ಕೇಳೋಣ. ಹೌದು ಹೌದು, ಖಂಡಿತ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಅನೇಕರಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ. ಕೆಲವರು ಅಂದ್ಕೊಳ್ತಾರೆ ಈಗ ಭಾಷೆಗಳೆಲ್ಲ ಕೂಡ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಬೇಕು, ಅದುವೇ ಅದ್ವಿತೀಯ, ಏಕಮೇವ ಅದ್ವಿತೀಯ ಅಂತೆಲ್ಲ ಹೇಳಿ ಹೀಗೆ ನೂರಾರು ಬಗೆಯಿಂದ ದೇವರನ್ನ ಚಿತ್ರಿಸಬಹುದಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಶಂಕರಾಚಾರ್ಯರು ನಾನಾ ಬಗೆಯ ದೇವತೆಗಳ ಸ್ತುತಿಯನ್ನ ಮಾಡಿ ಆ ಮೂಲಕವಾಗಿ ಮುಕ್ತಿಯನ್ನ ನಾವು ಸಂಪಾದನೆ ಮಾಡಬಹುದು, ಆ ಮಾರ್ಗದಲ್ಲಿ ನಾವು ಹೋಗ್ಬೋದು. ಪರಮಾತ್ಮ ತತ್ವವನ್ನು ನಾವು ನಂಬಿರುವಂತಹ ದೇವರುಗಳ ನೆಲೆಯಲ್ಲಿ, ಆ ರೂಪದಲ್ಲಿ, ಆ ನಾಮದಲ್ಲಿ ನಾವು ಕಂಡುಕೊಳ್ಳಬಹುದು ಅನ್ನೋದನ್ನ ಸ್ತೋತ್ರಗಳ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪರಮಾತ್ಮ ಅನ್ನುವಂಥದ್ದು ಒಂದೇ ಒಂದು ತತ್ವ, ಅದು ಮಾತ್ರ ಸತ್ಯ ಅಂತ. ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮತ್ತೆ ಈ ವೇದ ಅಥವಾ ಉಪನಿಷತ್ತಿನ ಪಾರಮಾರ್ಥಿಕವಾದಂತಹ ಒಂದು ತತ್ವ ಅದನ್ನ ಜನರಿಗೆ ಮನದಟ್ಟು ಮಾಡಬೇಕು ಅಂತಂದ್ರೆ ಅವರಿಗೆ ಆಗಿನ ಕಾಲದ ಏನು ಜನರಿದ್ರಲ್ಲ ಅವರವರ ನಂಬಿಕೆಯ ಮಟ್ಟಕ್ಕೆ ಬಂದು ಅದನ್ನ ಮಾಡಬೇಕಾಗಿತ್ತು. ಈಗ ನೀವು ಗಣಪತಿಯನ್ನೇ ನೀವು ನಂಬ್ತೀರಾ ಅಂತಂದ್ರೆ ತಗೊಳ್ಳಿ, ಗಣೇಶ ಪಂಚರತ್ನ ಇದೆ, ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅಥವಾ ಅವರಿಗೆ ಇಷ್ಟವಾಗುವಂತಹ ಕುಲದೈವದ ಆಧಾರವನ್ನ ಆ ರೂಪದಲ್ಲಿ ಗೊತ್ತಾಯ್ತು. ಹೀಗೆ